ಬಿಸಿಲ ನಾಡಿನಲ್ಲೊಂದು ಮಿನಿ ಮಲೆನಾಡು ತೋಟದ ಮನೆಯಲ್ಲಿ ಅಕ್ಷರಧಾಮ ಶಾಲೆಯ ಮಕ್ಕಳು. ಬಿಸಿಲು ಹಾಗೂ ಕಲ್ಲುಗಳೇ ಹೆಚ್ಚಾಗಿರುವ ಈ ಪ್ರದೇಶವು ತಾಲೂಕಿನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಬಂದರವಾಡ ಸೀಮೆಯ ಹೂವಿನಹಳ್ಳಿ ಗ್ರಾಮದ ಹತ್ತಿರವಿರುವ ಬಿಸಿಲು ನಾಡಿನಲ್ಲೊಂದು ಮಿನಿ ಮಲೆನಾಡು ಮಾದರಿಯ ತೋಟದ ಮನೆಯೊಂದು ಸುಂದರವಾದ ಪ್ರಕೃತಿ ಮಡಿಲಲ್ಲಿ ನಿರ್ಮಾಣವಾಗಿದೆ. ಈ ಸುಂದರವಾದ ಮನೆಯನ್ನು ಬಂದರವಾಡ ಗ್ರಾಮದ ಗ್ರಾಮಸ್ಥರಾದ ಚಂದ್ರಶೇಖರ್ ಮಲಘಾಣ ಇವರು ಗ್ರಾಮದಲ್ಲಿ ಒಳ್ಳೆಯ ಶಿಕ್ಷಣ ಪಡೆಯುವ ಮೂಲಕ ತಾಲೂಕಿನಲ್ಲಿ ಮೊದಲ ಬಾರಿಗೆ ಸಿಎ ಪದವಿಯನ್ನು ಮಾಡಿದ ಹೆಗ್ಗಳಿಕೆ ಇವರದ್ದಾಗಿದೆ. ಇವರು ತಮ್ಮ ಗ್ರಾಮ ದೇವತೆಯಾದ ಶ್ರೀ ಲಲಿತಾದೇವಿ ಆಶೀರ್ವಾದದಿಂದ ಹಲವು ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ಅದೇ ರೀತಿ ಇಂದು ಅವರ ತೋಟದಲ್ಲಿ ರಿಯಾಜ್ ಇನಾಮ್ದಾರ್ ಅವರ ಅಧ್ಯಕ್ಷತೆಯ ಅಕ್ಷರಧಾಮ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಬರಮಾಡಿಕೊಂಡಿದ್ದಾರೆ. ಪ್ರತಿ ಶುಕ್ರವಾರದಂತೆ ಈ ವಾರವೂ ಕೂಡ ಶಾಲೆಯ ಮಕ್ಕಳಿಗೆ ಗ್ರಾಮೀಣ ಸೊಗಡಿನ ಆಟಗಳನ್ನು ಆಡಿಸುವ ಮೂಲಕ ಮಕ್ಕಳಲ್ಲಿ ದೈಹಿಕ ಶಕ್ತಿ, ಮಾನಸಿಕವಾಗಿ ಸದೃಢವಾಗಲು, ಸಾಮಾನ್ಯ ಜ್ಞಾನ ಹೆಚ್ಚಿಸಲು ಆಟಗಳನ್ನು ಆಡಿಸಲಾಯಿತು. ಇದೇ ಸಂದರ್ಭದಲ್ಲಿ ತೋಟದ ಮಾಲೀಕರು ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆಯೇ ಇಂದಿನ ದಿನಗಳಲ್ಲಿ ಇಂತಹ ಚಟುವಟಿಕೆಗಳು ತುಂಬಾ ಅವಶ್ಯಕತೆ ಇದೆ ಎಂದು ಅಕ್ಷರಧಾಮ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು ಮಾತನಾಡಿದರು. ಸೈಫನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಅಫಜಲಪುರ. ಕೇವಲ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಶಾಲೆ ಇತ್ತು. ಅಲ್ಲಿ ಅಂದರೆ ನಮ್ಮ ಚಂದ್ರಶೇಖರ್ ಮಲ್ಘಾಣ್ ಅಣ್ಣಾಜಿಯವರು ಒಂದು ನಡೆದು ಬಂದ ದಾರಿ ಏನು ಅಂತಂದರೆ ಅವರು ತೋರಿಸಿಕೊಟ್ಟಿದ್ದಾರೆ. ಎಜುಕೇಷನ್ ಈಸ್ ಪವರ್. ಏನು ಅಂದರೆ ಅವರು ಈ ಗ್ರಾಮೀಣ ಭಾಗದಲ್ಲಿ 7ನೇ ತರಗತಿಯಲ್ಲಿ ಓದಿ ಮತ್ತೆ ಪ್ರೌಢಶಾಲೆಯನ್ನು ಗಾಣಗಾಪುರದಲ್ಲಿ ಮುಗಿಸಿ ಮುಂದಿನ ಒಂದು PUC ವ್ಯಾಸಂಗವನ್ನು ಕಲಬುರಗಿಯಲ್ಲಿ, ಪದವಿಯನ್ನು ಕಲಬುರಗಿಯಲ್ಲಿ ಮುಗಿಸಿ ತಾಲೂಕಿನಲ್ಲಿಯೇ ಪ್ರಪ್ರಥಮವಾಗಿ ಚಾರ್ಟರ್ಡ್ ಅಕೌಂಟರ್ ಆಗಿ ದಾಖಲೆಯನ್ನು ಮಾಡಿ ಅವ್ರದ್ದು ವಿಶೇಷತೆ ಏನಂದರೆ ಒಂದು ಮುಗ್ಧ ಮನಸ್ಸಿನ ವ್ಯಕ್ತಿ ಸ್ವಭಾವ ಹೊಂದಿ, ವಿಶೇಷವಾಗಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ದೈವಿಕವಾಗಿ ನಂಬಿ ನಮ್ಮ ಲಲಿತಾದೇವಿಯ ಪರಮ ಭಕ್ತನಾಗಿ ಹಾಗೂ ಈ ನೈಸರ್ಗಿಕವಾಗಿ ಕೇವಲ ನಾವು ಕಮರ್ಷಿಯಲ್ ಒಕ್ಕಲ್ತನ ಮಾಡಬಾರ್ದು, ಒಂದು ನೈಸರ್ಗಿಕವಾಗಿ ವ್ಯವಸಾಯನ ಆಧುನಿಕತೆಯ ಒಂದು ರಾಸಾಯನಿಕ ಗೊಬ್ಬರ ಹೊಡೆಯೋದ್ರ ಮುಖಾಂತರ ಆಗಲಿ ಭೂಮಿ ಆರ್ಗ್ಯಾನಿಕ್ಗೆ ಒಂದು ಮಹತ್ವ ಕೊಟ್ಟು ಈಗ ನಮ್ಮ ಬಂದರವಾಡ ಗ್ರಾಮದಲ್ಲಿಯೇ ಒಂದು ಚಾರ್ಟರ್ಡ್ ಅಕೌಂಟರ್ ಆಗಿ ಸಾಕಷ್ಟು ಬೆಂಗಳೂರಿನಲ್ಲಿ ಅವರ ಕೈಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಿ ಅವರ ಮಕ್ಕಳ ಒಂದು ಶೈಕ್ಷಣಿಕವನ್ನು ಮುಂದುವರಿಸಿದ್ದಾರೆ. ಅವರಿಗೆ ನನ್ನ ಶಾಲೆಯ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತೊಮ್ಮೆ ಸಲ್ಲಿಸುತ್ತಾ, ನಮ್ಮ ಮಾಮಾಜಿಯವರಾಗಿರ್ತಕ್ಕಂಥ ನಾಗೇಶ್ ಅವರು, ನಮ್ಮ ತಂದೆ ಸ್ವರೂಪಿಯಾಗಿರ್ತಕ್ಕಂಥ ಮಾಂತಪ್ಪ ಸೌಕಾರ್ಜಿಯವರು ಇವತ್ತು ನಮ್ಮ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ತುಂಬ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದಿಸುತ್ತಾ ಈ ಬರೋ ಉದ್ದೇಶ ಏನಂದರೆ, ನನಗೆ ಮೊನ್ನೆ ನಾವು ಗದಗಯ್ಯಪ್ಪ ಅವರ ತೋಟಕ್ಕೆ ಹೋಗಿದ್ದೆವು. ಅಲ್ಲಿಯೂ ಕೂಡ ಎಜುಕೇಷನ್ ಪವರ್ ಮುಖಾಂತರ ಬೆಳೆದವರು, ಇಲ್ಲಿಯೂ ಕೂಡ ಬಂದಿದ್ದೇವೆ ನಾವು. ಅವರ ಸಾಧನೆ ಏನಂದರೆ ವ್ಯಾಪಾರದಲ್ಲಾಗಲಿ ಕಾಂಟ್ರಾಕ್ಟರ್ದಲ್ಲಾಗಿ ಅಲ್ಲ, ಒಂದು ಶಿಕ್ಷಣದಲ್ಲಿ ಮುಂದುವರೆದು ಎಜುಕೇಷನ್ ಈಸ್ ಪವರ್. ನಾವು ನಮ್ಮ ಮಕ್ಕಳಿಗೆ ಇಲ್ಲಿ ತರುವ ಉದ್ದೇಶ ಏನಂದರೆ, ನಮ್ಮ ಮಕ್ಕಳು ಅವರ ಒಂದು ಮಾರ್ಗದರ್ಶನವನ್ನು ಮಾಡಿ ಅವರು ಕಟ್ಟಿರ್ತಕ್ಕಂಥ ಈ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಈ ಬಿಸಿಲು ನಾಡಿನಲ್ಲಿ ಒಂದು ಅದ್ಭುತವಾಗಿ ಉದಾಹರಣೆಯಾಗಿದ್ದಾರೆ. ಅದೇ ರೀತಿಯಾಗಿ ಲಲಿತಾದೇವಿ ಸದಾನಕಾಲ ಅವರಿಗೆ ಆಶೀರ್ವಾದ ಕೊಟ್ಟು ಇನ್ನೂ ಮೇಲೆತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತಾ, ಇಲ್ಲಿಯವರೆಗೆ ನಮಗೆ ತುಂಬ ಸಹಕಾರ ಕೊಟ್ಟಿರ್ತಕ್ಕಂಥ ಮಾಮಾಜಿಯವರು ಮತ್ತು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥವರು ಒಂದು ಹೃದಯ ಶ್ರೀಮಂತಿಕೆಯನ್ನು ಹರಿಸಿ ನಮಗೆಲ್ಲರಿಗೆ ಊಟ ಉಪಚಾರದ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಕಾಕಾಜಿಯವರಿಗೂ ಕೂಡ ಮತ್ತು ನಮ್ಮ ಮಾಮಾಜಿಯವರಿಗೆ ಅಭಿನಂದಿಸುತ್ತಾ ನಾನು ಮಾತನಾಡುತ್ತೇನೆ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮ್ರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ.
NH65 ರಸ್ತೆ ವೀರಭದ್ರಗಿರಿ ಸಿಂದನಕೀರ ಕ್ರಾಸ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.